ಜೈದ್ ಖಾನ್ ತಮ್ಮ ಚೊಚ್ಚಲ ಸಿನಿಮಾದ ಮೂಲಕನೇ ತುಂಬಾ ದೊಡ್ಡ ನಿರೀಕ್ಷೆ ಹುಟ್ಟಾಕದಂತ ನಟ. ಸೊ ಮೊದಲ ಸಿನಿಮಾದಲ್ಲೇ ತಾವೆಂತ ಅದ್ಭುತ ಪ್ರತಿಭೆ ಅನ್ನೋದನ್ನ ತೋರಿಸ್ಕೊಟ್ಟಿರುವಂತದ್ದು. ಸೊ ಈಗ ಅವ್ರ ಕಡೆಯಿಂದ ಮತ್ತೊಂದು ಸಿನಿಮಾ ಬಿಡುಗಡೆಗೆ ಸಿದ್ಧ ಆಗ್ತಿದೆ. ಆ ಸಿನಿಮಾನೇ ಕಲ್ಟ್. ಇಲ್ಲಿ ತನಕ ಸಿನಿಮಾದ ಗ್ಲಿಮ್ಸ್ ಗಳನ್ನ ನೋಡಿರ್ತೀರಿ, ಒಂದ್ ಒಳ್ಳೆ ಅದ್ಭುತವಾದ ರೆಸ್ಪಾನ್ಸ್ ಅನ್ನ ಪಡ್ಕೋತಾ ಇದೆ. ಸದ್ಯಕ್ಕೆ ಜೈದ್ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲ ಸಿನಿಮಾದಲ್ಲೇ ಆಕ್ಚುಲಿ ತುಂಬಾ ವರ್ಷಗಳಾಗಿತ್ತು ಈ ತರದೊಂದು ಅಂದ್ರೆ ಏನು ಹಿನ್ನೆಲೆ ಇಲ್ಲದೆ, ಸಿನಿಮಾ ಹಿನ್ನೆಲೆ ಇಲ್ಲದೆ ಮೊದಲ ಸಿನಿಮಾದಲ್ಲಿ ಈ ರೀತಿ ಒಂದು ರೆಸ್ಪಾನ್ಸ್ ಅನ್ನ ಒಬ್ಬ ನಟನಾಗಿ ಪಡ್ಕೊಳ್ಳುವಂಥದ್ದು. ಆ ವಿಚಾರದಲ್ಲಿ ಬನಾರಸ್ ತುಂಬಾ ಒಳ್ಳೆ ಸಕ್ಸಸ್ ಆಗಿತ್ತು. ಅದರಲ್ಲಿ ನೀವು ಗೆದ್ದಿದಿರೋ ಕೂಡ ಹೌದು. ಸೊ ಎಷ್ಟು ಖುಷಿ ಇದೆ. ಅದೇ ನಂಬಿಕೆನ ಸೆಕೆಂಡ್ ಸಿನಿಮಾದಲ್ಲೂ ಫಸ್ಟ್ ಗ್ಲಿಮ್ಸ್ ಯಾವಾಗ ಬಿಟ್ರಿ ಅಲ್ಲಿಂದನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾಗೆ ಸಿಗ್ತಾರಂತ ಎಷ್ಟು ಖುಷಿ ಇದೆ ಅಂತ. ತುಂಬಾ ಖುಷಿ ಆಗುತ್ತೆ ಸರ್. ಏನಕ್ಕಂದ್ರೆ ನಾವು ಹಗಲು ರಾತ್ರಿ ಕಷ್ಟಪಡೋದು ಇದಕ್ಕೇನೆ. ಈ ಒಂದು ಹೊಗಳು, ಈ ಒಂದು ಹುಮ್ಮಸ್ಸು, ಈ ಒಂದು ಪ್ರೀತಿಯಿಂದಗೋಸ್ಕರ ನಾವು ಹಗಲು ರಾತ್ರಿ ಕಷ್ಟಪಡೋದು. ಸೊ ನಮ್ದು ಮೊದಲನೇ ಹಾಡು ರಿಲೀಸ್ ಆದ್ಮೇಲೆ ಜನ ರೀಲ್ಸ್ ಆಗ್ಬೋದು, ಎಲ್ಲಿ ನೋಡಿದ್ರು ಕೂಡ ಅಯ್ಯೋ ಶಿವನೇ ನಡೀತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಸರ್ ಮೊದಲ ಸಿನಿಮಾದಲ್ಲಿ ಪ್ರೀತಿ ಅಂದ್ರೆ ವೈಟ್ ಇದೆಯಲ್ಲ, ಬಿಳಿ ಅಷ್ಟೇ ಪವಿತ್ರ ಅಂತ ಹೇಳಿದ್ರೆ, ಬಟ್ ಅಲ್ಲಿ ಬ್ಲಡಿ ಲವ್ ಅಂತ ಹಾಕೋ ಬಂದಿದೆ. ಈ ವೈಟ್ ಇಂದ ರೆಡ್ ಗೆ ಹೆಂಗ್ ಬದಲಾಯ್ತು ಅಂತ ಅದ್ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ತುಂಬಾ ಬೇಗ ಹೋಗ್ಬಿಡುತ್ತೆ. ಈಗ ಏನೇ ಹೇಳಿದ್ರು ಕೂಡ ಒಂದಷ್ಟು ಹಾಡುಗಳು ಬಂದಾಗ, ಟ್ರೇಲರ್ ಬಂದಾಗ ನಿಮ್ಗೆ ತಾನಾಗಿ ಗೊತ್ತಾಗುತ್ತೆ. ಆಕ್ಟರ್ ಆಗಿ ನಿಮ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅದು ಆಕ್ಚುಲಿ. ಮೊದಲ ಸಿನಿಮಾದಲ್ಲಿ ಅಂದ್ರೆ మన ಪಕ್ಕದ ಮನೆ ಹುಡುಗ ಅಥವಾ ನಮ್ಮ ಮನೆ ಹುಡುಗ ಅನ್ನೋ ರೀತಿ ಒಂದು ಪ್ರೀತಿಯನ್ನ ಆ ಸಿನಿಮಾ ಮೂಲಕ ನೀವು ಪಡ್ಕೊಂಡ್ರಿ. ಯಾಕಂದ್ರೆ ಸಿದ್ಧ ಅನ್ನೋ ಪಾತ್ರ ಅಷ್ಟು ಎಲ್ಲರನ್ನು ವ್ಯಾಪಕವಾಗಿ ಒಂದು ಖುಷಿ ಕೊಟ್ಟಿತ್ತು ಆ ಪಾತ್ರ. ಸೊ ಅದಾದ ನಂತರದಲ್ಲಿ ಅದನ್ನೇ ಇಟ್ಕೊಂಡು ಮತ್ತೇನು ಅದೇ ತರ ಪಾತ್ರ ಕ್ಯೂಟ್ ಬಾಯ್ ತರ ಚಾಕ್ಲೇಟ್ ಇರೋ ತರ ಮಾಡಬಹುದಾಗಿತ್ತು. ಅದನ್ನ ಬ್ರೇಕ್ ಮಾಡಿ ಈ ತರದೊಂದು ತಗೊಳ್ಳೋದಿಲ್ಲ ಆಪ್ಷನ್. ಬ್ಲಡ್ ಎಲ್ಲ ಇರೋದು ಅಥವಾ ಯಾವ್ದೋ ಒಂದು ಪೋಸ್ಟ್ ನೋಡಿದ ತಕ್ಷಣ ಏನ್ ಗುರು ಹಿಂಗಿದೆ ಅನ್ನೋ ತರ ಕೇಳಿಸ್ಕೊಳ್ಳೋದೇ ಇದೆಯಲ್ಲ. ಆ ಚಾಲೆಂಜ್ ನೀವ್ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಡ್ರಿ ಅಂತ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ. ಸರ್ ಐ ಆಮ್ ಓಪನ್ ಟು ಡೂ ಎವ್ರಿಥಿಂಗ್, ಬಟ್ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ ನಂದು. ನಾನು ತೀರಾ ಫ್ಯಾಮಿಲಿ ಅವರು ಮುಜುಗರ ಪಡೋದು ಸೀನ್ಸ್ಗಳು, ಎಕ್ಸ್ಟ್ರೀಮ್ ಇಂಟಿಮೆಸಿ ಸೀನ್ಸ್ ಎಲ್ಲ ನಾನು ಮಾಡಕ್ ಹೋಗಲ್ಲ. ದಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಅದನ್ನ. ಈ ಕತೆ ಹೇಳಿದಾಗ ಇದರಲ್ಲಿ ಯಾವ ತರ ಈ ಕ್ಯಾರೆಕ್ಟರ್ ಬೋಲ್ಡ್ ಆಗಿದ್ದಾನೆ ಅಂದ್ರೆ, ನಾನು ಸ್ವಲ್ಪ ಯೋಚನೆ ಮಾಡಿದೆ, ಬೇಕಾ ನನಗೆ ಹೆಂಗೆ ಏನು ಅಂದ್ರೆ. ಏನಕ್ಕೆ ನನಗೆ ಒಂದು ಬ್ರ್ಯಾಂಡ್ ಇದೆ ನನ್ನ ಮೇಲೆ, ನಮ್ಮ ತಂದೆದು. ಬಟ್ ಸ್ಟಿಲ್ ಅದೆಲ್ಲ ನಾನು ಪಕ್ಕದಲ್ಲಿ ಇಡಬೇಕು. ಯಾಕೆ ನಾನು ಅಷ್ಟೊಂದು ಎಲ್ಲ ಯೋಚನೆ ಮಾಡ್ತೀನಿ? ನಾನೊಬ್ಬ ನಟ, ನಾನೊಬ್ಬ ಪಾತ್ರ. ಜನ ನನ್ಗೆ ಯಾವ ಥರ ಇಷ್ಟಪಡ್ತಾರೆ ನೋಡೋಕ್ಕೆ, ನಾನು ಆ ಥರ ಮಾಡಬೇಕು. ನನಗೆ ಇಷ್ಟ ಆಗೋ ಸಿನಿಮಾಗಳು ಮಾಡಿದ್ರೆ ನಾನು ನನ್ನ ಮನೇಲೆ ಟಿವಿಲಿ ಹಾಕೊಂಡು ಸಿನಿಮಾ ನೋಡಬೇಕು. ಅವ್ರಿಗೇನು ಇಷ್ಟ ಅದನ್ನು ಮಾಡಿದ್ರೆ ಚಂದ ಅಂತ ಹೇಳಿ ಈ ಪಾತ್ರನ ಆಯ್ಕೆ ಮಾಡ್ಕೊಂಡೆ. ನಿಮ್ಮ ಲುಕ್ ಅಥವಾ ಚೇಂಜ್ ಓವರ್ ಅಥವಾ ಮ್ಯಾನರಿಸಮ್ ಹಿಂಗಿರುತ್ತೆ ಅಂತಂದಾಗ ಆಸ್ ಅ ನಟನಾಗಿ ಅಂದ್ರೆ ನೀವೇ ಹೇಳಿದಾಗೆ ಮನೆಯ ಹಿನ್ನೆಲೆ ತುಂಬಾ ದೊಡ್ಡ ಹಿನ್ನೆಲೆ ಇದೆ. ಅಂದ್ರೆ ತಂದೆಯವರು ತುಂಬಾ ಹೆಸರಾಂತ ರಾಜಕಾರಣಿ ಕೂಡ ಅವರು. ಈ ತರ ಪಾತ್ರದಲ್ಲಿ ನಾ ಕಾಣಿಸ್ಕೊತೀನಿ. ದೊಡ್ಡ ಸಮುದಾಯ ಅಥವಾ ಸಮಾಜ ನಮ್ಮನ್ನ ನೋಡ್ತಾ ಇರುತ್ತೆ. ಅವ್ರಿಗೆ ನಾನು ಕೆಟ್ಟದಾಗಿ ಕಾಣಿಸ್ಕೋಬಾರ್ದು ಅನ್ನೋದು ಇದ್ದೇ ಇರುತ್ತೆ, ಅದು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಅದನ್ನ ಸ್ವೀಕರಿಸಿ ಆನ್ಸೆಟ್ ಹೋಗಿ ಲುಕ್ ಅಲ್ಲಿ ನಿಂತ್ಕೊಂಡಾಗ ಸಡನ್ ಆಗಿ ಕೈಲಿ ಒಂದು ಸಿಗರೇಟ್, ಇನ್ನೊಂದ್ ಕಡೆ ಬ್ಲಡ್, ಇದೆಲ್ಲ ಇಟ್ಕೊಂಡು ಹೇಗೆ ಅನಿಸ್ತು ಸರ್ ಅದು? ಫಸ್ಟ್ ದಟ್ ಇಸ್ ನಾಟ್, ಹೇಳ್ದಲ್ಲ ಸರ್, ಇಸ್ ನಾಟ್ ಮೈ ಕಪ್ ಆಫ್ ಟೀ. ಬಟ್ ಆದ್ರೂ ಈಗ ನಾನು ಜೈದ್ ಖಾನ್, ಈಗ ನಿಮ್ ಮುಂದೆ ನಾನು ಮಾತಾಡ್ತಾರೆ, ನಾನು ಜೈದ್ ಖಾನ್. ಅಲ್ಲಿ ನಾನು ಮಾಡ್ದ ನಾನು ಒಬ್ಬ ಕ್ಯಾರೆಕ್ಟರ್ ಅಷ್ಟೇ. ಆ ಕ್ಯಾರೆಕ್ಟರ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ನಾನು ರೆಡಿ. ಬಟ್ ನನ್ ಚೌಕಟ್ಟಲ್ಲಿ ಬಂದ್ರೆ ಸಿನಿಮಾದ ಫಸ್ಟ್